ಕ್ರಿಸ್ತನಲ್ಲಿ ಪ್ರೀತಿಯ ಆಸ್ತರಿ ಟಿವಿ ವೀಕ್ಷಕರೆಲ್ಲರಿಗೂ ಈ ಸ್ವಸ್ಥ ಬೋಧನೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೊಂದು ಆವತ್ತು ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಕಳೆದ ಅನೇಕ ಸಂಚಿಕೆಗಳಿಂದ ನಾವು ನಿಮ್ಮ ಮುಂದೆ ಬಂದು ವಾಕ್ಯದ ಸರಿಯಾದ ಬೋಧನೆಯನ್ನು ಕೊಡುವಂತ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ ಕಾಲಘಟ್ಟಗಳಲ್ಲಿ ವಾಕ್ಯವನ್ನು ತಿರುಚಿ ಉಪದೇಶಿಸುವಂತ ಕಾಲಘಟ್ಟವಾಗಿರ್ತದೆ. ಅಂದ್ರೆ ವಾಕ್ಯವನ್ನು ತಿರುಚಿ ಉಪದೇಶಿಸುವುದರಿಂದ ಅನೇಕರು ದಾರಿ ತಪ್ಪಿ ಸತ್ಯ ವಾಕ್ಯದಿಂದ ತಪ್ಪುವುದು ಮಾತ್ರ ನಿತ್ಯತ್ವವನ್ನು ಕೂಡ ಕಳೆದುಕೊಳ್ಳುವಂತ ಒಂದು ಭಯಾನಕವಾದ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಅದಕ್ಕ ಈ ಒಂದು ಕಾಲಘಟ್ಟಗಳಲ್ಲಿ ಸರಿಯಾದ ಬೋಧನೆ ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಇದನ್ನು ನೋಡುತ್ತಿರುವ ಅನೇಕರು ಆಶೀರ್ವಾದ ಹೊಂದಿದ್ದೇವೆ ಅಂತ ನೆನೆಸ್ಕೊಳ್ತೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಯೇಸು ಕ್ರಿಸ್ತನ ಐತಿಹಾಸಿಕವಾದಂತಹ ವಿಷಯಗಳನ್ನು ನಾವು ತಿಳ್ಕೊಂಡೆವು. ಈ ಲೋಕದಲ್ಲಿದ್ದಾಗ ಏನು ಘಟನೆಗಳೆಲ್ಲ ನಡೀತಾ ಅಥವಾ ಹುಟ್ಟಿದ ಕಾಲಘಟ್ಟಗಳಲ್ಲಿ, ಜೀವಿಸಿದ ಕಾಲಘಟ್ಟಗಳಲ್ಲಿ ಅನೇಕ ವಿಷಯಗಳನ್ನು ನಾವು ಐತಿಹಾಸಿಕವಾಗಿ ನಾವು ನೋಡಿದೆವು. ಅದನ್ನೊಬ್ಬ ಐತಿಹಾಸಿಕ ವ್ಯಕ್ತಿ ಹೌದೆಂಬುದಾಗಿ ಅದು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಇವತ್ತು ನಾವು ಇನ್ನು ಕೆಲವೊಂದು ವಿಷಯಗಳನ್ನ ಕಲಿಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಆಸ್ಟರ್ ಟಿವಿಯಲ್ಲಿ ಕುರಿತು ಸೇವೆ ಮಾಡ್ತಿರುವಂತಹ ಪಾಸ್ಟರ್ ವಿದ್ಯಾಪುರಂ ಅವರಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಮತ್ತೊಂದು ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಅಷ್ಟೇ, ಕಳೆದ ಸಂಚಿಕೆಯಲ್ಲಿ ಬಹಳ ವಿಸ್ತಾರವಾಗಿ ಯೇಸು ಕ್ರಿಸ್ತನೊಬ್ಬ ಐತಿಹಾಸಿಕ ವ್ಯಕ್ತಿ ಎಂಬುದಾಗಿ ನೀವು ಸ್ಪಷ್ಟವಾಗಿ ವಾಕ್ಯ ದಾಟಿಸ್ತಾ ನಮಗೆ ಬೋಧಿಸಿದ್ದೇವೆ. ಹಾಗೆ ಈಗ ಈ ಕಾಲಘಟ್ಟದಲ್ಲಿ ನೋಡುದಾದ್ರೆ ಅನೇಕರು ಹೇಳ್ತಾರೆ ಯೇಸು ಸ್ವಾಮಿ ಮರಣನೆ ಹೊಂದಲಿಲ್ಲ, ಅನೇಕರು ಹೇಳ್ತಾರೆ ಯೇಸು ಸ್ವಾಮಿ ಮರಣವನ್ನು ಪುನರುತ್ಥಾನ ಹೊಂದಲಿಲ್ಲ. ಇದು ಸತ್ಯವಾದದ್ದು. ಇದು ಸತ್ಯವಾದ ನೀವು ಹೇಗೆ ನಿರೂಪಿಸಬಹುದು ನಮ್ಮ ವೀಕ್ಷಕರಿಗೆ? ಖಂಡಿತವಾಗಿ ನಮಗೆ ನಾವು ಕಳೆದ ಎಪಿಸೋಡಲ್ಲಿ ನೋಡಿದ್ದೆವು, ಯೇಸು ಸ್ವಾಮಿ ಒಬ್ಬ ಐತಿಹಾಸಿಕ ವ್ಯಕ್ತಿ. ಅವರ ಜನನ, ಅವರು ಜನಿಸಿದ ಕಾಲ, ಅದೆಲ್ಲ ಚರಿತ್ರೆಯಲ್ಲಿ ದಾಖಲಾಗಿರುವಂಥ ಕಾಲ. ಯಾಕಂತೇಳಿದರೆ ಆತ ಒಬ್ಬ ಪುರಾಣದಲ್ಲಿ ಅಥವಾ ಪುರಾಣ ಪುರುಷನೋ ಅಥವಾ ಪುರಾಣದಲ್ಲಿ ಕಂಡುಬರುವಂಥ ರೀತಿಯ ಒಬ್ಬ ವ್ಯಕ್ತಿತ್ವ ಆಗಿರದೆ ಆತನೊಬ್ಬ ಚರಿತ್ರೆಯಲ್ಲಿ ಕಂಡುಬಂದಂಥ ಇತಿಹಾಸದಲ್ಲಿದ್ದಂಥ ಅಥವಾ ಐತಿಹಾಸಿಕ ವ್ಯಕ್ತಿ. ಯಾಕಂತೇಳಿದರೆ ನಾವು ಆಗಲೇ ಅದರಲ್ಲಿ ನೋಡಿದ್ದೆವು ಯೇಸು ಸ್ವಾಮಿ ಹುಟ್ಟಿದಾಗ ಯಾರು ರಾಜ ಆಗಿದ್ದರು, ಯಾವ ಸಾಮ್ರಾಜ್ಯ ಇತ್ತು, ಇನ್ನು ಯೇಸು ಸ್ವಾಮಿ ಹುಟ್ಟಿದ ಕಾಲ ಮತ್ತು ಆ ಕಾಲದ ರಾಜ ಮತ್ತು ಗವರ್ನರ್ ಮತ್ತು ಆ ಕಾಲದ ಅಧಿಕಾರಿಗಳ ಬಗ್ಗೆ ನೋಡಿದ್ದೆವು. ಇನ್ನು ಜೋಯಿಸರು ಬಂದಂಥ ಕಾಲ, ಜೋಯಿಸರು ಬಂದು ನೋಡಿ ಹೋದಂಥ ಕಾಲ, ಮಕ್ಕಳನ್ನು ಹೆರೋದ ಕೊಂದಂಥ ಕಾಲದ ಬಗ್ಗೆ ಎಲ್ಲ ನೋಡಿದ್ದೆವು. ಇನ್ನು 12 ವರ್ಷ ತುಂಬಿದಾಗಿನ ಕಾಲಗಳು, ಆನಂತರ 12 ವರ್ಷ ಪ್ರಾಯ ಆಗಿ ಅಲ್ಲಿಂದ 30 ವರ್ಷಗಳ ಕಾಲದವರೆಗಿನ 18 ವರ್ಷದ ಕಾಲ ಅವರು ಏನು ಮಾಡಿದರು ಎಂಬುದನ್ನು ಸತ್ಯವೇದದಲ್ಲಿ ನೋಡಿದ್ದೆವು. ಇನ್ನು ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡ ಕಾಲದಲ್ಲಿ, ಹುಟ್ಟಿದ ಕಾಲದಲ್ಲಿ ಏನು ಇಬ್ಬರು, ಒಬ್ಬ ರಾಜ ಮತ್ತು ಗವರ್ನರ್ ಕಾಲ ಹೇಳಿದರೆ, ಈಗ ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡ ಕಾಲದ ಬಗ್ಗೆ ಇನ್ನೂ ಬಹಳ ಸವಿಸ್ತಾರವಾಗಿ ಟೈಬೀರಿಯಸ್ ಚಕ್ರವರ್ತಿ 15 ವರ್ಷ ಆಗಿತ್ತು ಆಗ ರಾಜ ಆಗಿ ಅಥವಾ ಚಕ್ರವರ್ತಿಯಾಗಿ. ಇನ್ನು ಬೇರೆ ಬೇರೆ ಯಾರು, ಉಪರಾಜ ಯಾರು, ಗವರ್ನರ್ ಯಾರು, ಇನ್ನು ಅಧಿಪತಿ ಯಾರು, ಏನೆಲ್ಲ ಅಂದರೆ ಪ್ರತಿಯೊಂದು ವಿಷಯವನ್ನು ಡಿಟೇಲ್ ಆಗಿ ಹೇಳಿ ಆ ಕಾಲದಲ್ಲಿ ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು ಅಂತ ಹೇಳಿದ್ದಾರೆ. ಹೀಗೆ ಬಹಳ ಸವಿಸ್ತಾರವಾಗಿ ಯೇಸು ಸ್ವಾಮಿ ಒಬ್ಬ ಐತಿಹಾಸಿಕ ವ್ಯಕ್ತಿ ಎಂಬಂಥದ್ದನ್ನು ಬೈಬಲ್ನಲ್ಲಿಯೂ ಬೈಬಲ್ನ ಹೊರಗಡೆ ಇರುವಂಥ ಚರಿತ್ರೆ ಗ್ರಂಥಗಳಲ್ಲಿಯೂ ಆ ಕಾಲದಲ್ಲಿ ಜೀವಿಸಿದ್ದಂಥ ವ್ಯಕ್ತಿಗಳ ಮೂಲಕವಾಗಿಯೂ ಕೂಡ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹಾಗಿರುವಾಗ ಯೇಸು ಸ್ವಾಮಿಯ ಮರಣ ಮತ್ತು ಪುನರುತ್ಥಾನಗಳ ವಿಷಯದಲ್ಲಿಯೂ ಕೂಡ ಅದು ಕೂಡ ಐತಿಹಾಸಿಕ ಸತ್ಯ. ಯಾಕಂದರೆ ಈ ವಿಷಯವನ್ನು ಯಾಕೆ ಈ ಸ್ವಸ್ಥ ಬೋಧನೆಯಲ್ಲಿ ಹೇಳಬೇಕು ಅಂತೇಳಿದರೆ, ಕೆಲವೊಬ್ಬರಿಗೆ ಇದರ ಬಗ್ಗೆ ಡೌಟ್ಸ್ ಇದೆ. ಯಾಕಂತೇಳಿದರೆ ನಾವು ಕೆಲವೊಮ್ಮೆ ಶಾಲೆಗಳಲ್ಲಿ ಕೂಡ ಯೇಸು ಸ್ವಾಮಿ ಒಬ್ಬ ಹುಟ್ಟಿದ್ರು, ಶಾಲೆಗಳಲ್ಲಿ ಕಲಿಸುವಾಗ ಈ ರೀತಿ, ನಮ್ಮ ಸ್ಕೂಲ್ ಕಾಲೇಜುಗಳಲ್ಲಿ ಕಲಿಸುವಾಗ ಈ ರೀತಿ ಯೇಸು ಸ್ವಾಮಿ ಹುಟ್ಟಿದ್ರು, ಬದುಕಿದ್ರು, ಸತ್ತು ಹೋದರು ಅಂತ ಕಲಿಸ್ತಾರೆ. ಇನ್ನು ಕೆಲವೊಂದು ಕಡೆ ಯೇಸು ಸ್ವಾಮಿ ಹುಟ್ಟಲಿಲ್ಲ, ಬದುಕಲಿಲ್ಲ ಅಂತ ಹೇಳೋದ್ರಿಂದ ನಾವು ಕಳೆದ ಎಪಿಸೋಡಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ರು, ಬದುಕಿದ್ರು ಅನ್ನುವಂಥದ್ದನ್ನು ಐತಿಹಾಸಿಕ ಒಂದು ದೃಷ್ಟಿಕೋನದಲ್ಲಿ ನೋಡಿದ್ದೇವೆ. ಯೇಸು ಸ್ವಾಮಿ ಮರಣ ಹೊಂದಲಿಲ್ಲ ಅಂತ ಬೋಧನೆ ಮಾಡುವವರು ಕೂಡ ಇದ್ದಾರೆ. ಹುಟ್ಟಿದ್ರು, ಬದುಕಿದ್ರು, ಮರಣ ಹೊಂದಲಿಲ್ಲ ಅಂತ. ಇನ್ನು ಯೇಸು ಸ್ವಾಮಿ ಮರಣ ಹೊಂದಿದ್ರು ಆದರೆ ಬದುಕಿ ಎದ್ದು ಬರಲಿಲ್ಲ ಅಂತ ಹೇಳುವವರು ಕೆಲವೊಬ್ಬರು ಇದ್ದಾರೆ. ಆದರೆ ಯೇಸು ಸ್ವಾಮಿ ಹುಟ್ಟಿದ್ದು, ಬದುಕಿದ್ದು ಎಷ್ಟು ಸತ್ಯವೋ, ಎಷ್ಟು ಐತಿಹಾಸಿಕ ಸತ್ಯವೋ, ಹಾಗೆ ಯೇಸು ಸ್ವಾಮಿಯ ಮರಣವೂ ಅಷ್ಟೇ ಐತಿಹಾಸಿಕ ಸತ್ಯ, ಯೇಸು ಸ್ವಾಮಿಯ ಪುನರುತ್ಥಾನವೂ ಅಷ್ಟೇ ಐತಿಹಾಸಿಕ ಸತ್ಯವಾದಂಥ ಕಾರ್ಯ.
ಈ ದೃಷ್ಟಿಯಲ್ಲಿ ನಮಗೆ ಕೆಲವೊಂದು ವಾಕ್ಯಗಳನ್ನು ನೋಡುವ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಯೇಸುಸ್ವಾಮಿ 30ನೇ ವರ್ಷಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡು ಬಹಿರಂಗ ಸೇವೆಯನ್ನು ಪ್ರಾರಂಭಿಸಿದರು ಅಂತ ನಾವು ಕಳೆದ ಎಪಿಸೋಡಲ್ಲಿ ನಿಲ್ಲಿಸಿದ್ದೇವೆ. ಇನ್ನು ಎಷ್ಟು ವರ್ಷ ಅವರು ಬಹಿರಂಗ ಸೇವೆ ಮಾಡಿದ್ದಿರಬಹುದು ಎಂಬಂಥದ್ದು ಕೂಡ ಒಂದು ತಿಳಿದುಕೊಳ್ಳಬೇಕಾದ ವಿಷಯ. ಹೆಚ್ಚು ಕಡಿಮೆ ಸತ್ಯವೇದದ ಆಧಾರದಲ್ಲಿ, ಸತ್ಯವೇದದಲ್ಲಿ ಬೈಬಲ್ದಲ್ಲಿ ಎಲ್ಲೂ ಕೂಡ ಇಷ್ಟು ವರ್ಷ ಸೇವೆ ಮಾಡಿದರು ಅಂತ ಸ್ಪಷ್ಟವಾಗಿ ಬರೋದಿಲ್ಲ. ಆದರೂ ಕೆಲವೊಂದು ಬೈಬಲ್ ಆಧಾರದಲ್ಲಿ, ನಮ್ಮ ಬೈಬಲ್ನ ಕೆಲವೊಂದು ವಾಕ್ಯಗಳ ಅಥವಾ ಕೆಲವೊಂದು ಅಂಶಗಳ ಆಧಾರದಲ್ಲಿ ಅವರು 3.5 ವರ್ಷ ಅಥವಾ 3 ವರ್ಷಕ್ಕಿಂತ ಹೆಚ್ಚು 4 ವರ್ಷಕ್ಕಿಂತ ಕಡಿಮೆ ಸೇವೆ ಮಾಡಿದ್ದಾರೆ ಅಂತ ತಿಳಿದುಕೊಳ್ಬೋದು. ಅದಕ್ಕೆ ಕೆಲವೊಂದು ಸಂಗತಿಗಳಂದರೆ, ಒಂದು 3 ಪಸ್ಕ ಹಬ್ಬಗಳ ಬಗ್ಗೆ ಹೇಳಿದ್ದುಂಟು, ಒಂದು ಪ್ರಾರಂಭದಲ್ಲಿ, ಮಧ್ಯದಲ್ಲಿ ಮತ್ತು ಕೊನೆಯ ಭಾಗದಲ್ಲಿ ಅಂತ. ಹೀಗೆ 3 ಪಸ್ಕ ಹಬ್ಬಗಳ ಒಂದು ಕಾಲಮಾನವನ್ನು ಲೆಕ್ಕ ಮಾಡಿಕೊಂಡು 3 ವರ್ಷ ಅಂತ, ಮತ್ತು ಐತಿಹಾಸಿಕವಾಗಿ ಅವರು 3 ವರ್ಷಕ್ಕಿಂತ ಹೆಚ್ಚು ಮಾಡಿದ್ದಾರೆ ಅಂತ ಪುರಾವೆಗಳಿದ್ದಾವೆ. ಒಟ್ಟಿನಲ್ಲಿ ನೋಡಿ, ಯೋಹಾನನ ಸುವಾರ್ತೆಯಲ್ಲಿ ಯೇಸುಸ್ವಾಮಿಯೊಂದಿಗೆ ಯಹೂದ್ಯರು ವಾದ ಮಾಡುವಾಗ ಯಹೂದ್ಯರು ಹೇಳ್ತಾರೆ, ನಿನಗಿನ್ನೂ 50 ವರ್ಷ ಆಗಲಿಲ್ಲ ಅಂತ, ನಿನಗಿನ್ನೂ 50 ವರ್ಷ ಆಗಲಿಲ್ಲ, ಅಬ್ರಹಾಮನನ್ನು ಕಂಡಿದ್ದೀಯ ಅಂತ ಕೇಳ್ತಾ ಇದ್ದಾರೆ. ಆವಾಗ ಅಲ್ಲಿ ಸ್ಪಷ್ಟ, ಯೇಸುಸ್ವಾಮಿಗೆ 30 ವರ್ಷದಲ್ಲಿ ಸೇವೆ ಪ್ರಾರಂಭ ಮಾಡಿದ್ದಾರೆ, 50 ವರ್ಷದವರೆಗೇನು ಅವರು ಹೋಗಿರಲಿಲ್ಲ ಲೋಕದ ದೃಷ್ಟಿಯಲ್ಲಿ. ಹೀಗೆಲ್ಲ ವಿಚಾರ ಮಾಡಿ ಮತ್ತು ಹಳೆ ಒಡಂಬಡಿಕೆಯ ಪ್ರವಾದನೆಗಳು ಎಲ್ಲವನ್ನು ತೆಗೆದುಕೊಂಡು ನೋಡುವಾಗ ಅವರು 3.5 ವರ್ಷ ಸೇವೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ. ಇನ್ನು ನಮಗೆ ಯೇಸುಸ್ವಾಮಿಯ ಮರಣ ಆಗಿದ್ದು ಪಸ್ಕದ ದಿನದಲ್ಲಿ. ಹಾಗೆ ಎಲ್ಲ ಲೆಕ್ಕಾಚಾರಗಳ ಆಧಾರದಲ್ಲಿ ಒಂದು 3.5 ವರ್ಷಗಳ ಕಾಲ ಅಂತ ನಮಗೆ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈಗ ನಮಗೆ ಕೆಲವು ವಾಕ್ಯಗಳನ್ನು ನೋಡೋಣ. ಅವರು ಮರಣ ಹೊಂದಿದರು ಅನ್ನುವಂಥದ್ದು ಮತ್ತು ಪುನರುತ್ಥಾನ ಹೊಂದಿದರು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿರುವಂಥ ಐತಿಹಾಸಿಕ ಸತ್ಯ. ಕೆಲವು ವಾಕ್ಯಗಳನ್ನು ಓದಿಕೊಳ್ಳೋಣ ಬನ್ನಿ. 1 ಕೊರಿಂಥ್ಯ 15ನೇ ಅಧ್ಯಾಯ 3ರಿಂದ 8ರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳ್ರಿ. 3ರಿಂದ 8. 1 ಕೊರಿಂಥ್ಯ 15ನೇ ಅಧ್ಯಾಯ 3ರಿಂದ 8. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರಿ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಕೆಲವರು ನಿದ್ರೆ ಹೋಗಿದ್ದಾರೆ. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ಕಟ್ಟ ಕಡೆಗೆ ನಿನ್ನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೇ ದಿನ ಎಬ್ಬಿಸಲ್ಪಟ್ಟನು. ಶಾಸ್ತ್ರ ಅನ್ನುವಂಥದ್ದು ದೇವರ ವಾಕ್ಯ, ಅದರಲ್ಲಿ ಪ್ರವಾದನೆ ಇತ್ತು. ಆ ಪ್ರವಾದನೆ ಇತಿಹಾಸದಲ್ಲಿ ಸ್ಪಷ್ಟವಾಗಿ ನೆರವೇರ್ತಾ ಇದೆ. ಶಾಸ್ತ್ರದಲ್ಲಿ ಅಂತ ಹೇಳುವಾಗ ಇದು ಇತಿಹಾಸದ ಹೊರಗೆ ಅಲ್ಲ, ಇತಿಹಾಸದಲ್ಲೇ ಇರುವಂಥದ್ದು ಶಾಸ್ತ್ರ, ಅಥವಾ ಶಾಸ್ತ್ರದ ಕಾರ್ಯಗಳೆಲ್ಲ ಏನು ಇತಿಹಾಸದಲ್ಲಿ ನೆರವೇರ್ತಾ ಇದೆ, ಆಗ ಅಷ್ಟೇ ಅದು ಸತ್ಯ ಆಗ್ತದೆ. ಇತಿಹಾಸದಿಂದ ಹೊರಗೆ ಇರುವಂಥ ಶಾಸ್ತ್ರ ಅದು ದೈವಿಕವಲ್ಲ. ಯಾಕಂತೇಳಿದರೆ ಎಲ್ಲ ಸ್ಪಷ್ಟ, ಇತಿಹಾಸ ಅಂದರೆ ಏನು? ನಡೆದಂಥ ಕಾರ್ಯಗಳು, ನಡೆದಂಥ ಕಾರ್ಯಗಳೇ ಇತಿಹಾಸ. ಹಾಗಿರುವಾಗ ಈ ವಾಕ್ಯದಲ್ಲಿರುವಂಥ ಕಾರ್ಯಗಳೆಲ್ಲ ನಡೆದಂಥದ್ದು, ಈಗ ಕೆಲವೊಂದು ನಡೀತಾ ಇರುವಂಥದ್ದು, ಇನ್ನು ಮುಂದೆ ನಡೆಯತಕ್ಕಂಥದ್ದು. ಈ ಶಾಸ್ತ್ರದ ಎಲ್ಲ ಮಾತುಗಳು ಇತಿಹಾಸದಲ್ಲಿ ಸ್ಪಷ್ಟವಾಗಿ ನಮಗೆ ನೆರವೇರ್ತಾ ಇರುವಂಥದ್ದನ್ನು, ನೆರವೇರಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆಯೇ ಇಲ್ಲಿ ನೋಡ್ತೇವೆ, ಯೇಸುಸ್ವಾಮಿ ಬದುಕಿದರು, ಹುಟ್ಟಿದರು, ಬದುಕಿದರು, ಸತ್ತರು, ಆದರೆ ಮರಣವನ್ನು ಜಯಿಸಿ ಎದ್ದು ಬಂದರು. ಈಗ ನೋಡಿ, ಎದ್ದು ಬಂದರು ಎನ್ನುವುದಕ್ಕೆ ಅದು ಕೂಡ ಒಂದು ಪುರಾಣದ ವಿಷಯ ಅಲ್ಲ, ಇದು ಐತಿಹಾಸಿಕ ಸತ್ಯ. ಯಾಕಂದರೆ ಸಾಕ್ಷಿಗಳಿದ್ದಾರೆ. ಯಾರೋ ಒಬ್ಬರು ಒಂದು ಕತೆ ಬರೆದ್ರು, ಆ ಕಥೆಯಲ್ಲಿ ಯೇಸು ಹುಟ್ಟಿ ಬಂದರು ಅಥವಾ ಯೇಸು ಬದುಕಿ ಎದ್ದರು ಅಂತ ಹೇಳಿದರೆ ಅದು ಯಾರೋ ಒಬ್ಬರು ಬರೆದ ಕತೆ ಅಂತ ಹೇಳ್ಬೋದು. ಇದು ಒಬ್ಬನು ಮಾಡಿದ್ದು. ಈಗ ಇದಕ್ಕೆ ಸಾಕ್ಷಿಗಳು ಒಂದಲ್ಲ ಎರಡಲ್ಲ, 100 ಜನ ಸಾಕ್ಷಿಗಳಿದ್ದಾರೆ ಕಂಡಂಥವರು. ಅದು ಎಲ್ಲರೂ ಆತ ಎದ್ದು ಬರ್ತಾನೆ ಅಂತ ಒಂದು ಭಾಳ ನಂಬಿಕೆ ಇಟ್ಟು ಭ್ರಮೆಯಲ್ಲಿದ್ದವರಲ್ಲ, ಆತ ಎದ್ದು ಬರುವುದಿಲ್ಲ ಅಂತ ನಂಬಿಕೊಂಡಿದ್ದಂಥವರಿಗೆ ಅವರು ದರ್ಶನ ಕೊಟ್ಟಿದ್ದಾರೆ. ಇನ್ನು ಆತ ಎದ್ದು ಬಂದಿಲ್ಲ ಅಂತ ಸಾಬೀತುಪಡಿಸಬೇಕು ಅಂತ ಹಠ ಮಾಡಿಕೊಂಡು ಹೋದಂಥವರಿಗೆ ಆತ ದರ್ಶನ ಕೊಟ್ಟಿದ್ದಾನೆ. ನೋಡಿ, ಈಗ ಮುಂದೆ ಓದೋಣ.
5ನೇ ವಾಕ್ಯ, ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೆ ಕಾಣಿಸಿಕೊಂಡನು. ಕೇಫ ಅಂದರೆ ಪೇತ್ರ. ಯೇಸುಸ್ವಾಮಿ ಅವರ ಸಂಗಡ ಇದ್ದಾಗ ಇನ್ನೂ ಸೇವೆ ಮಾಡ್ತಾ ಇದ್ದಂಥ ಟೈಮಲ್ಲಿ ನಾನು ಮರಣ ಹೊಂದ್ತೇನೆ, ಆದರೆ ಹೊಂದಿದರೆ 3ನೇ ದಿನ ಎದ್ದು ಬರ್ತೇನೆ ಅಂತ ಹೇಳಿದರು. 3 ಸಲ ಹೇಳಿದ್ರಂತ ವಾಕ್ಯದಲ್ಲಿ ನೋಡ್ತೇವೆ. ಇನ್ನು ಶಾಸ್ತ್ರದಲ್ಲಿ ಹಳೆಯ ಒಡಂಬಡಿಕೆ ವಾಕ್ಯಗಳಿದೆ, ಆದರೆ ಇವರು ನಂಬಿರಲಿಲ್ಲ. ಇವರಿಗೆ ನಂಬುವಷ್ಟು ತಲೆಯಲ್ಲಿ ಆ ವಿಷಯಗಳು ಹೋಗಿರಲಿಲ್ಲ. ತಲೆಯಲ್ಲಿ ಮಾತ್ರ ಅಲ್ಲ, ಹೃದಯದಲ್ಲೂ ಹೋಗಿರಲಿಲ್ಲ ವಾಕ್ಯಗಳು. ಈ ಕಾರಣದಿಂದ ಅವ್ರು ನಂಬಿರಲಿಲ್ಲ. ಪೇತ್ರ ಅಂತೂ ಯೇಸುಸ್ವಾಮಿಯನ್ನು ನಂಬಿದ್ದಾನೆ. ಅಲ್ಲಿ ಆ ಸ್ತ್ರೀಯರು ಬಂದು ಹೇಳ್ತಿದ್ದಾರೆ, ಇಲ್ಲ ಯೇಸುಸ್ವಾಮಿ ಎದ್ದಿದ್ದಾರೆ, ನಾವು ಆತನ ನೋಡಿದ್ದೇವೆ, ಅಥವಾ ಆತನ ಸಮಾಧಿ ಖಾಲಿಯಾಗಿದೆ. ಹೋಗಿ ನೋಡಿದರೂ ಕೂಡ ಅವನು ನಂಬಲಿಲ್ಲ. ಕೊನೆಗೆ ದರ್ಶನ ಕೊಟ್ಟಾಗಷ್ಟೇ ನಂಬಿದ. ಮತ್ತು 12 ಮಂದಿ ಅಪೊಸ್ತಲರಿಗೆ ಕಾಣಿಸಿಕೊಂಡನಂತ ಅಲ್ಲಿ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಆಗ್ತದೆ. ಅಂದರೆ ಯೋಹಾನನ ಸುವಾರ್ತೆ, ಅಲ್ಲಿ ಲೂಕನ ಸುವಾರ್ತೆ ಎಲ್ಲ ದರ್ಶನ ಕೊಟ್ಟರೂ ಕೂಡ ಇವರು ಸಂಶಯಪಟ್ಟರು ಅಂತ, ಭೂತ ಅಂತ ಭಾವಿಸಿದರು. ಈ ಸ್ವಾಮಿ ಅಂದರು, ನಾನು ಭೂತ ಅಲ್ಲ, ನನಗೆ ಮೈ ಉಂಟು, ಶರೀರ ಉಂಟು, ಮುಟ್ಟಿ ನೋಡಿ ಅಂತ. ಏನಾದರೂ ಊಟ ಇದ್ದರೆ ತೊಗೊಂಡು ಬನ್ನಿ, ನಾನು ಊಟ ಮಾಡಿ ತೋರಿಸ್ತೇನೆ ಅಂತ ಹೇಳಿ. ನೋಡಿದ ಕೂಡಲೇ ಇವರು ಪುನರುತ್ಥಾನ ಹೊಂದಿದ್ದಾರೆ ಅಂತ ಹೇಳಿದರೂ ನಂಬದವರು, ಇನ್ನು ಯೇಸು ನೇರವಾಗಿ ಬಂದು ಅವ್ರ ಮುಂದೆ ನಿಂತರೂ ಇವರು ನಂಬಲಿಲ್ಲ. ಯೇಸುಸ್ವಾಮಿ ಇಲ್ಲ, ಬಂದು ಮುಟ್ಟಿ ನೋಡಿ. ಅದರಲ್ಲಿ ಒಬ್ಬ ಇದ್ದ, ತೋಮ. ಅವನಂತೂ ಹೇಳಿದ್ದಾನೆ, ನಾನು ಗಾಯಗಳಿಂದಾದಂಥ ಕೈಯಲ್ಲಿ ಆದ ಗಾಯಗಳಲ್ಲಿ ಬೆರಳು ಹಾಕಬೇಕು, ಪಕ್ಕೆಯಲ್ಲಿ ಆದಂಥ ಗಾಯದಲ್ಲಿ ಕೈಯನ್ನೇ ಹಾಕಬೇಕು ಅಂತ. ಯೇಸುಸ್ವಾಮಿ ಅವನಿಗಂದ್ರು, ಬಂದು ಕೈ ಹಾಕು, ಬೆರಳು ಹಾಕು, ಮುಟ್ಟಿ ನೋಡು, ಕೈ ಹಾಕು, ನಂಬು ಅಂತ. ಹೀಗೆ ಕೇಫ ಅಥವಾ ಪೇತ್ರನಿಗೂ 12 ಮಂದಿಗೂ ಆಮೇಲೆ ನೋಡ್ತೇವೆ. ಒಟ್ಟಿನಲ್ಲಿ ಸತ್ಯವೇದದಲ್ಲಿ 10ಕ್ಕಿಂತ ಹೆಚ್ಚು ದರ್ಶನಗಳ ಬಗ್ಗೆ ಹೇಳಿದ್ದುಂಟು. 10 ದರ್ಶನಗಳು ಅಂತಲ್ಲ, 10ಕ್ಕಿಂತ ಹೆಚ್ಚು ದರ್ಶನಗಳು ಇದ್ದಾವೆ. ಭಾಳ ದರ್ಶನಗಳಿದ್ದಾವೆ, ಆದರೆ 10 ದರ್ಶನಗಳ ಬಗ್ಗೆ 10ಕ್ಕಿಂತ ಹೆಚ್ಚು ಕೆಲವು ದರ್ಶನಗಳ ಬಗ್ಗೆ ದಾಖಲಿಸಿದ್ದುಂಟು. ನಮಗೆ ಒಟ್ಟು ಎಲ್ಲೆಲ್ಲಿ ದಾಖಲಿಸಿದ್ದುಂಟು ಅಂತ ಹೇಳಿದ್ರೆ, ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ, ಲೂಕನ ಸುವಾರ್ತೆ 24ನೇ ಅಧ್ಯಾಯ ಮತ್ತು ಯೋಹಾನನ ಸುವಾರ್ತೆ 20 ಮತ್ತು 21ನೇ ಅಧ್ಯಾಯಗಳಲ್ಲಿ ಈ ದರ್ಶನಗಳ ಬಗ್ಗೆ ಹೇಳಿದ್ದುಂಟು. ಮತ್ತು ಇದರಲ್ಲಿ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ಸೌಲನಿಗೆ ಅಥವಾ ಪೌಲನಿಗೆ ಆದ ದರ್ಶನದ ಬಗ್ಗೆ ಹೇಳಿದ್ದುಂಟು. ಮತ್ತು ಅದಾಗಿ ಸುಮಾರು ವರ್ಷಗಳ ನಂತರ, ಅಂದರೆ ಇದು ಸತ್ತು ಸಮಾಧಿಯಾಗಿ ಬದುಕಿ ಎದ್ದು ಬಂದ ನಂತರ ಮೊದಲು ಶಿಷ್ಯರಿಗೆ ಕೊಟ್ಟಂಥ ದರ್ಶನ, ಅದು ಮತ್ತಾಯ 28, ಮಾರ್ಕ 16, ಲೂಕ 24 ಮತ್ತು ಯೋಹಾನನ ಸುವಾರ್ತೆ 20-21ನೇ ಅಧ್ಯಾಯದಲ್ಲಿ. ಅದಾಗಿ ಕೆಲವಾರು ವರ್ಷಗಳ ನಂತರ ಯೋಹಾನನ ಮತ್ತು ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ಸೌಲನಿಗೆ, ಅದಾಗಿ ಇನ್ನೂ ಕೆಲವು ದಶಕಗಳ ನಂತರ ನಮಗೆ ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ ಸಿಕ್ಕಂಥ ದರ್ಶನ. ಹೀಗೆ ಅನೇಕ ದರ್ಶನಗಳ ಬಗ್ಗೆ ಹೇಳಿದ್ದುಂಟು. ಇನ್ನು ನೋಡಿ 6ನೇ ವಾಕ್ಯದಲ್ಲಿ ಇದೆ, 1 ಕೊರಿಂಥೆ 15:6ರಲ್ಲಿ 500ಕ್ಕಿಂತ ಹೆಚ್ಚು ಜನರಿಗೆ ಒಟ್ಟಿಗೆ ದರ್ಶನ ಕೊಟ್ಟಿದ್ದಾರೆ. ಒಬ್ಬನಿಗೆ ಆದರೆ ಭ್ರಮೆ ಅಂತ ಹೇಳ್ಬೋದು, ಅವನು ಬಹಳ ನಂಬಿದ್ದ, ಅದಕ್ಕೆ ಅವನಿಗೇನೋ ಅನಿಸಿತು ಅಂತ. ಯೇಸು ಥರ ಯಾರೋ ಒಬ್ಬರನ್ನ ಕಂಡ ಕೂಡಲೇ ಯೇಸು ಅಂತ ಭಾವಿಸಿಬಿಟ್ಟ ಅಂತ. ಪೇತ್ರನಿಗೆ ಸಿಕ್ಕಾಯಿತು, ಅಪೊಸ್ತಲರು ಎಲ್ಲರಿಗೆ ಸಿಕ್ಕಾಯಿತು. ನಂತರ 500ಕ್ಕಿಂತ ಹೆಚ್ಚು ಜನರಿಗೆ. ಈ ಪತ್ರಿಕೆ ಬರೆಯುವಾಗ ಆತ ಹೇಳ್ತಾ ಇದ್ದಾನೆ, ಕೆಲವರು ಮಾತ್ರ ನಿದ್ರೆ ಹೋಗಿದ್ದಾರೆ, ಅಂದರೆ ಸತ್ತು ಹೋಗಿದ್ದಾರೆ, ಉಳಿದವರೆಲ್ಲ ಈ ದಿನದವರೆಗೆ ಬದುಕಿದ್ದಾರೆ. ಕೊರಿಂಥದವರಿಗೆ ಪೌಲ ಪತ್ರಿಕೆ ಬರೆಯುವಾಗ ಪೌಲ ಹೇಳ್ತಾ ಇದ್ದಾನೆ, ಅದರಲ್ಲಿ ಬಹಳಷ್ಟು ಜನರು ಇಂದಿನವರೆಗೆ ಬದುಕಿದ್ದಾರೆ, ಕೆಲವರು ನಿದ್ರೆ ಹೋಗಿದ್ದಾರೆ. 500 ಜನರಲ್ಲಿ ಕೆಲವರು ಸತ್ತು ಹೋಗಿದ್ದರು, ಅಷ್ಟೊತ್ತಿಗೆ ವಯಸ್ಸಾದವರು ಇದ್ದಿರ್ಬೋದು. ಆನಂತರ ಮತ್ತೆ ಹೇಳ್ತಾ ಇದ್ದಾನೆ, ತರುವಾಯ ಯಾಕೋಬನಿಗೆ, ಅಂದರೆ ಮರಿಯಳ ಮಗನಾಗಿದ್ದಂಥ ಯೋಸೆಫ ಮತ್ತು ಮರಿಯಳ ಮಗನಾಗಿದ್ದಂಥ, ಅಂದರೆ ಯೇಸುಸ್ವಾಮಿ ಹಾಫ್ ಬ್ರದರ್ ಆಗಿದ್ದಂಥ ಯಾಕೋಬನಿಗೆ. ಈ ಯಾಕೋಬ ಯೇಸುಸ್ವಾಮಿ ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ನಂಬಿದವನಲ್ಲ. ವಾಕ್ಯದಲ್ಲಿ ಹೇಳಿದ್ದುಂಟು, ಯೇಸುಸ್ವಾಮಿ ಸಹೋದರರು ಕೂಡ ನಂಬಿರಲಿಲ್ಲ. ಯೇಸುಸ್ವಾಮಿಯನ್ನು ದೇವಕುಮಾರ, ದೇವರ ಅವತಾರ ಅಂತ ನಂಬಿರಲಿಲ್ಲ. ಅವನಿಗೆ ದೇವರು ದರ್ಶನ ಕೊಟ್ಟರು. ನಂತರ ಮತ್ತೆ ಕೂಡ ಅಪೊಸ್ತಲರಿಗೆ ದರ್ಶನ ಕೊಟ್ಟರು. ಇದೆಲ್ಲ ಆದಮೇಲೆ ಕೊನೆಗೆ ನನಗೆ ಕೂಡ ದರ್ಶನ ಕೊಟ್ಟರು ಅಂತ. ಅಂದರೆ ಇಷ್ಟೆಲ್ಲ ಹೇಳಿರುವಾಗ, ಇಲ್ಲಿ ಇದೊಂದು ಪಟ್ಟಿಯನ್ನು ಹೇಳಿರುವಾಗ ಎಲ್ಲ ದರ್ಶನಗಳ ಬಗ್ಗೆ ಹೇಳಲಿಲ್ಲ. ತೋಮನಿಗೆ ಮತ್ತು ಅಪೊಸ್ತಲರೆಲ್ಲರಿಗೆ ಕೊಟ್ಟ ದರ್ಶನದ ಬಗ್ಗೆ ಹೇಳಲಿಲ್ಲ. ಮಗ್ದಲದ ಮರಿಗಳಿಗೆ ಮೊದಲು ಕೊಟ್ಟಂಥ ದರ್ಶನದ ಬಗ್ಗೆ ಇಲ್ಲಿ ಹೇಳಲಿಲ್ಲ. ಅಂದರೆ ಇಲ್ಲಿ ಅದನ್ನು ಹೇಳುವಂಥ ಒಂದು ಪಾಯಿಂಟಲ್ಲಿ ಅಲ್ಲ, ಇದು ಬೇರೆ ಪಾಯಿಂಟ್ ಆಫ್ ವ್ಯೂದಲ್ಲಿ ಹೇಳ್ತಾ ಇದ್ದಾನೆ. ಮರಿಗಳಿಗೆ ಮೊದಲು ದರ್ಶನ ಕೊಟ್ಟಿದ್ದು, ಆ ನಂತರ ಪೇತ್ರನಿಗೆ, ನಂತರ ಅಪೊಸ್ತಲರಿಗೆ, ನಂತರ ಅಪೊಸ್ತಲರೆಲ್ಲರಿಗೆ, ತೋಮನಿಗೆ. ಅದಾದ ನಂತರ ಮತ್ತೆ ನೋಡ್ತೇವೆ ಆ ತಿಬೇರಿಯ ಸಮುದ್ರದ ದಂಡೆಯಲ್ಲಿ ಆದಂಥ ದರ್ಶನ. ಅಲ್ಲಿ ಸುಮಾರು 7 ಜನ ಇದ್ದರು, ಮೀನು ಹಿಡಿಲಿಕ್ಕೆ ಹೋದಂಥವರು, ಅವರೆಲ್ಲರಿಗೆ ಕೊಟ್ಟಂಥ ದರ್ಶನ. ಅದಾದ ನಂತರ ಗಲಿಲಾಯ ಬೆಟ್ಟದ ಮೇಲೆ ಕೊಟ್ಟಂಥ ದರ್ಶನ. ಹೀಗೆ ಹಲವಾರು ದರ್ಶನಗಳ ಬಗ್ಗೆ ಹೇಳಿದ್ದುಂಟು. ಇನ್ನು ಯಾಕೋಬನಿಗೆ ಕೊಟ್ಟಂಥ ದರ್ಶನ,
ಆ ಪೇತ್ರ ಯೇಸ್ವಾಮಿಯ ಶಿಷ್ಯರಾಗಿದ್ದಂಥ ಅಂದರೆ 12 ಜನ ಅಲ್ಲ, ಅದರ ಹೊರಗೆ ಇದ್ದಂಥ ಇಬ್ಬರು ಶಿಷ್ಯರು, ಒಬ್ಬ ಕ್ಲಯೋಫ ಮತ್ತು ಬೇರೊಬ್ಬ ಶಿಷ್ಯ ಅಂತ, ಅವರು ಎಮ್ಮಾಹು ಊರಿಗೆ ಹೋಗ್ತಾಯಿದ್ರು, ಅವರಿಗೆ ಕೊಟ್ಟಂಥ ದರ್ಶನ. ಹೀಗೆ ಹಲವಾರು ದರ್ಶನಗಳ ಮೂಲಕ ಯೇಸ್ವಾಮಿ ಏನು ಮಾಡಿದರು ಅಂತ ಹೇಳಿದರೆ, ತನ್ನನ್ನು ತಾನು ಬದುಕಿದ್ದೇನೆ ಅಂತ ತೋರ್ಪಡಿಸಿಕೊಂಡ್ರು ಅಂತ ನಮಗೆ ಸತ್ಯವೇದದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ವಾಕ್ಯಕ್ಕೆ ಬರೋಣ. ಅಪೊಸ್ತಲ ಕೃತ್ಯಗಳು ಅದರ 1ನೇ ಅಧ್ಯಾಯಕ್ಕೆ ಬನ್ನಿ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ ಅದರ 3ನೇ ವಾಕ್ಯವನ್ನು ಓದಿಕೊಳ್ಳ್ರಿ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳನ್ನು ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದಾನೆ. ನೋಡಿ, ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. ಅನೇಕ ಪ್ರಮಾಣಗಳಿಂದ ತೋರಿಸಿಕೊಂಡನು. ಅಪೊಸ್ತಲರಿಗೆ 12 ಜನಕ್ಕೆ ತೋರಿಸಿಕೊಂಡನು. ಇನ್ನು ತನಗೆ ಬಹಳ ಅಂದರೆ ತನ್ನ ಸಂಗಡ ಇದ್ದಂಥ ಅನೇಕರಿಗೆ ತೋರಿಸಿಕೊಂಡನು. ಕ್ಲಯೋಫ ಎಂಬಂಥ ಒಬ್ಬನು, ಮತ್ತೊಬ್ಬನು ಯಾಕೋಬನು. ಯಾಕೋಬ 12 ಜನ ಶಿಷ್ಯರಲ್ಲಿ ಸೇರಿದವನಲ್ಲ. 12 ಜನ ಶಿಷ್ಯರಲ್ಲಿ ಕೂಡ ಇಬ್ಬರು ಯಾಕೋಬರು ಇದ್ದಾರೆ. ಅಲ್ಫಾಯನ ಮಗ ಯಾಕೋಬ ಇದ್ದಾನೆ ಮತ್ತು ಯೋಹಾನನ ಅಣ್ಣ ಜಬದಾಯನ ಮಗ ಯಾಕೋಬ ಇದ್ದಾನೆ. ಆದರೆ ಆ ಯಾಕೋಬರಿಗೆ ಇಬ್ಬರಿಗೆ ಕೂಡ ಮೊದಲೇ 12 ಜನ ಅಪೊಸ್ತಲರ ಸಂಗಡ ಅಂತ ಹೇಳೋಕೆ ಅವ್ರಿಗೆ ತೋರಿಸ್ಕೊಂಡಿದ್ದಾನೆ. ಇನ್ನು ಹಾಫ್ ಬ್ರದರ್ ಆಗಿದ್ದಂಥ ಯಾಕೋಬನಿಗೆ ತೋರಿಸ್ಕೊಂಡಿದ್ದಾನೆ. ಮಗ್ದಲದ ಮರಿಗಳಿಗೆ ಮೊದಲು ತೋರಿಸ್ಕೊಂಡಿದ್ದಾನೆ. 500 ಜನರ ಹಿಂಡಿಗೆ ತೋರಿಸಿಕೊಂಡಿದ್ದಾನೆ. ದೊಡ್ಡ ಗುಂಪಿಗೆ ತೋರಿಸ್ಕೊಂಡಿದ್ದಾನೆ. ಹೀಗೆ ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. ನೋಡಿ, ಈ ಅಪೊಸ್ತಲ ಕೃತ್ಯ ಬರೆದದ್ದು ಯಾರು ಅಂತ ಹೇಳಿದರೆ ಲೂಕನ ಸುವಾರ್ತೆ ಮತ್ತು ಈ ಅಪೊಸ್ತಲ ಕೃತ್ಯ ಎರಡನ್ನೂ ಬರೆದದ್ದು ಲೂಕ. ನೋಡಿ, ಆ ಲೂಕ ಥೆಯೋಫಿಲ ಎಂಬಂಥ ಒಬ್ಬ ವ್ಯಕ್ತಿಗೆ ಬರೆದು ಶ್ರೀಮತ್ ಥೆಯೋಫಿಲನೆ ಅಂತ ಲೂಕನ ಸುವಾರ್ತೆಯಲ್ಲಿ ಆತನ ಬಗ್ಗೆ ಚರಿತ್ರೆ ಆತನ ಬಗ್ಗೆ ಆತನಿಗೆ ಬರೆಯುವಾಗ ಈ ಸುವಾರ್ತೆಯನ್ನು ಬರಿತಾ ಇದ್ದಾನೆ. ಶ್ರೀಮತ್ ಥೆಯೋಫಿಲನೆ ಅಂದರೆ ಯೇಸುವಿನ ಚರಿತ್ರೆ. ಆ ಕಾಲದಲ್ಲಿ ಆತ ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದ, ಅದಕ್ಕೆ ಶ್ರೀಮತ್ ಥೆಯೋಫಿಲನೆ ಅಂತ. ನಂತರ ಆತ ಒಬ್ಬ ಶಿಷ್ಯನಾದ ಮೇಲೆ ಸಹೋದರ ಎಂಬ ಭಾವನೆಯಲ್ಲಿ ಈಗ ಅಪೊಸ್ತಲ ಕೃತ್ಯ ಬರೆಯುವಾಗ ಶ್ರೀಮಂತ್ ಅಂತ ಯೂಸ್ ಮಾಡ್ತಾ ಇಲ್ಲ, ಥೆಯೋಫಿಲನೆ ಅಂತ. ಆತ ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದ, ಅಧಿಕಾರಿಯಾಗಿದ್ದಿರ್ಬೋದು ಅಥವಾ ದೊಡ್ಡ ವಿದ್ಯಾವಂತನಾಗಿದ್ದಿರ್ಬೋದು. ಅದಕ್ಕೆ ಒಬ್ಬ ಘನ ವ್ಯಕ್ತಿ, ಸಮಾಜದಲ್ಲಿ ಬಹಳ ಪ್ರಸಿದ್ಧನಾದ ವ್ಯಕ್ತಿಯಾಗಿದ್ದರಿಂದಲೇ ಆತನಿಗೆ ಶ್ರೀಮತ್ ಥೆಯೋಫಿಲನೆ ಅಂತ ಲೂಕನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದ ಪ್ರಾರಂಭದಿಂದ ನೋಡ್ತೇವೆ. ಅಂದರೆ ಅಷ್ಟು ಘನಶಾಲಿ ಅಥವಾ ವಿದ್ಯಾವಂತ ಪ್ರಸಿದ್ಧನಾದಂಥ ವ್ಯಕ್ತಿಗೆ ಈ ಲೂಕನ ಸುವಾರ್ತೆ ಮತ್ತು ಅಪೊಸ್ತಲ ಕೃತ್ಯ ಬರೆದದ್ದು ಯಾರು ಅಂತಂದರೆ ಲೂಕ. ಆತ ಯಾರಾಗಿದ್ದ ಅಂತೇಳಿದ್ರೆ ಒಬ್ಬ ಡಾಕ್ಟರ್ ಆಗಿದ್ದ. ಆತ ಒಬ್ಬ ಫಿಸಿಷಿಯನ್, ಡಾಕ್ಟರ್ ಆಗಿದ್ದ. ಒಬ್ಬ ಡಾಕ್ಟರ್ ಆಗಿದ್ದಂಥ ವ್ಯಕ್ತಿ ಆತ ಒಬ್ಬ ಘನ ವ್ಯಕ್ತಿ ಅಥವಾ ಪ್ರಸಿದ್ಧನಾದ ವ್ಯಕ್ತಿಗೆ ಬರೆಯುವಂಥ ಪುಸ್ತಕಗಳೇ ಲೂಕನ ಸುವಾರ್ತೆ ಮತ್ತು ಅಪೊಸ್ತಲ ಕೃತ್ಯಗಳು. ಆತ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಆತನು ಬಾಧೆಪಟ್ಟು ಸತ್ತ ಮೇಲೆ, ಮತ್ತು ಅದಕ್ಕಿಂತ ಹಿಂದೆ ಹೇಳ್ತಾ ಇದ್ದಾನೆ, ನಾನು ಬುಡದಿಂದ ಎಲ್ಲವನ್ನು ಚೆನ್ನಾಗಿ ವಿಚಾರಿಸಿದ್ದರಿಂದ ನಾನು ಕ್ರಮವಾಗಿ ಬರಿತಾ ಇದ್ದೇನೆ ಅಂತ ಲೋಕನ ಸುವಾರ್ತೆ ಬಗ್ಗೆ ಹೇಳ್ತಾ ಇದ್ದಾನೆ. ಅಂದರೆ ಇದು ಜೀವನ ಚರಿತ್ರೆ, ಇದು ಕತೆ ಬರೆದದಲ್ಲ. ಇದನ್ನು ಚೆನ್ನಾಗಿ ಅನೇಕರು ಬರೀಲಿಕ್ಕೆ ಪ್ರಯತ್ನ ಮಾಡಿರಲಾಗಿ ನಾನು ಕೂಡ ಚೆನ್ನಾಗಿ ವಿಚಾರಣೆ ಮಾಡಿ ಬರಿತಾ ಇದ್ದೇನೆ ಅಂತ ಲೋಕ ಹೇಳ್ತಾ ಇದ್ದಾನೆ. ಮೊದಲು ಕ್ರಿಸ್ತನ ಜನನ, ಜೀವನ, ಮರಣ, ಪುನರುತ್ಥಾನದ ಬಗ್ಗೆ, ಅಪೊಸ್ತಲ ಕೃತ್ಯದಲ್ಲಿ ಆತನ ಪುನರುತ್ಥಾನ ಮತ್ತು ಪರಲೋಕಾರೋಹಣ ಮತ್ತು ಈ ಸುವಾರ್ತೆ ಪ್ರಪಂಚದಾದ್ಯಂತ ಇರುವುದರ ಬಗ್ಗೆ ಹೇಳ್ತಾ ಇದ್ದಾನೆ. ಅಂದರೆ ಒಟ್ಟಿನಲ್ಲಿ ಆತ ಹೇಳ್ತಾ ಇದ್ದಾನೆ, ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ತೋರಿಸಿಕೊಂಡನು. ಡೌಟ್ ಇದ್ದವರಿಗೆ ಬಂದು ಮುಟ್ಟಿ ನೋಡಿ ಅಂತ ಹೇಳಿದ. ಇನ್ನು ಶರೀರ ಇಲ್ಲ ಅಂತ ನೆನೆಸಿದವರಿಗೆ ಇದು ಆತ್ಮ ಇರ್ಬೋದು ಅಂತ ನೆನೆಸಿ, ಇಲ್ಲ ಶರೀರ ಉಂಟು ಬಂದು ಮುಟ್ಟಿ ನೋಡಿ ಅಂತ ಹೇಳಿದ. ಹಾಗಾದರೆ ಸತ್ತವರು ಇನ್ನು ಊಟ ಮಾಡಲಿಕ್ಕಿಲ್ಲ ಅಂತ ನೆನೆಸಿದವರಿಗೆ ಆಯಿತು ಬಂದು ಊಟ ಕೊಡಿ, ನಾನು ಊಟ ಮಾಡ್ತೇನೆ ಅಂತ ಹೇಳಿದರು. ಇನ್ನು ಹಾಗಾದರೆ ಇದು ಒಬ್ಬ ಜೀವಂತ ವ್ಯಕ್ತಿ ಯೇಸುವಿನ ವೇಷ ಹಾಕ್ಕೊಂಡು ಬಂದಿದ್ದಾರೆ ಅಂತ ತಿಳ್ಕೊಂಡು ವಿಚಾರ ಮಾಡುವವರಿಗೆ ಆತ ಯಾವ ಬಾಗಿಲು ಹಾಕಿಕೊಂಡ ಕಡೆಯಲ್ಲೂ ಕೂಡ ಆತ್ಮದ ರೀತಿಯಲ್ಲಿ ಆತ ಅದರೊಳಗಿಂದ ಹೋಗಿ ಬಂದು ತೋರಿಸಿದರು. ಬಾಗಿಲು ಹಾಕಿಕೊಂಡ ಸ್ಥಳಗಳಲ್ಲಿ ಬಾಗಿಲು ತೆರೆಯದೇ ಒಳಗೆ ಬಂದರು, ಬಾಗಿಲು ತೆರೆಯದೇ ಹೊರಗೆ ಹೋದರು. ಎಷ್ಟು ಜನ ಇದ್ದರೂ ಕೂಡ ಅಲ್ಲಿರುವಂಥವನು ಅದೇ ಕ್ಷಣದಲ್ಲಿ ಇನ್ನೊಂದು ಕಡೆ ಇದ್ದು ತೋರಿಸಿದರು. ಅದೇ ಅನೇಕ ದೃಷ್ಟಾಂತಗಳಿಂದ ತಾನು ಜೀವಂತ ಇದ್ದೇನೆ ಅಂತ ತೋರ್ಪಡಿಸಿಕೊಂಡ್ರು, ಸತ್ತು ಬದುಕಿ ಎದ್ದು ಬಂದಿದ್ದೇನೆ ಅಂತ ತೋರ್ಪಡಿಸಿಕೊಂಡ್ರು. 40 ದಿನಗಳವರೆಗೆ ಅವರಿಗೆ ಕಾಣಿಸಿಕೊಳ್ಳುತ್ತಾ, ಒಂದು ದಿನವಾಗಲಿ ಏನೋ ಒಂದು ಸೆಕೆಂಡ್ ಆಗಲಿ ಅವರ ದರ್ಶನ ಆಗಿದ್ದಲ್ಲ, 40 ದಿನಗಳವರೆಗೆ ಅವರಿಗೆ ತೋರ್ಪಡಿಸಿಕೊಂಡರು ಅಂತ ದೇವರ ವಾಕ್ಯ ಹೇಳ್ತದೆ.
10ಕ್ಕಿಂತ ಹೆಚ್ಚು ಬಾರಿ ತೋರ್ಪಡಿಸಿಕೊಂಡಿದ್ದು ಬೈಬಲಲ್ಲಿ ಬರೆದಿದ್ದುಂಟು. ಅದಕ್ಕಿಂತ ಹೆಚ್ಚು ಬಾರಿ, ಎಷ್ಟೋ 100 ಬಾರಿ ಆಗಿರ್ಬೋದು, 200 ಬಾರಿ, 40 ದಿನಗಳವರೆಗೆ ತೋರ್ಪಡಿಸಿಕೊಂಡ್ರು ಅಂತ ಹೇಳಿದರೆ ಎಷ್ಟು ಬಾರಿ ಅಂತ ಹೇಳ್ಬೋದು. ಗಂಟೆಗಟ್ಟಲೆ ಕಾಲ ಅವರೊಂದಿಗೆ ಇದ್ದಿದ್ದಾರೆ, ದಿನಗಟ್ಟಲೆ ಕಾಲ ಅವರೊಂದಿಗೆ ಇದ್ದಿದ್ದಾರೆ, ಕೆಲವೊಮ್ಮೆ ನಿಮಿಷಗಳ ಕಾಲವೂ ಇದ್ದಿದ್ದಾರೆ. ಅವರಿಗೆ ದೇವರ ರಾಜ್ಯದ ಬಗ್ಗೆ ಬೋಧನೆ ಮಾಡುತ್ತಲೇ ಇದ್ದರು ಅಂತ ದೇವರ ವಾಕ್ಯ ಹೇಳ್ತದೆ. ಇಷ್ಟು ಸ್ಪಷ್ಟವಾಗಿ ಆತ ಮರಣ ಹೊಂದಿದನು, ಮರಣವನ್ನು ಜಯಿಸಿ 3ನೇ ದಿನ ಎದ್ದು ಬಂದನು ಅಂತ ದೇವರ ವಾಕ್ಯ ಹೇಳ್ತದೆ. ಮತ್ತು ಶಿಷ್ಯರಿಗೆ ತೋರ್ಪಡಿಸಿಕೊಂಡನು, ನೂರಾರು ಜನರಿಗೆ, ಅಂದರೆ 500 ಜನರವರೆಗೆ ತೋರ್ಪಡಿಸಿಕೊಂಡನು ಒಟ್ಟಿಗೆ. ಇಷ್ಟೆಲ್ಲ ಜನರು ಸಾಕ್ಷಿಗಳಿದ್ದಾರೆ. ಇದೊಂದು ಪುರಾಣ ಕಥೆಯಲ್ಲ, ಇದೊಂದು ಐತಿಹಾಸಿಕ ಸತ್ಯ. ಯೇಸುಸ್ವಾಮಿ ಮರಣ ಹೊಂದಿದರು ಅನ್ನುವಂಥದ್ದು ಅಷ್ಟೇ ಸತ್ಯ. ಯೇಸುಸ್ವಾಮಿ ಮರಣವನ್ನು ಹೊಂದಿದರು, ಸಮಾಧಿ ಮಾಡಲ್ಪಟ್ಟರು. ಯಾಕಂದರೆ ಅಲ್ಲಿ ಸಮಾಧಿ ಮಾಡಲ್ಪಟ್ಟರು, ಅದಾದ ಮೇಲೆ ಆ ಸಮಾಧಿಯನ್ನು ಸೀಲ್ ಮಾಡಿದರು, ಈತನ ಡೆಡ್ ಬಾಡಿ ಕದ್ಕೊಂಡು ಹೋಗಬಾರ್ದು ಅಂತ. ಮತ್ತು ಅಲ್ಲಿ ಏನು ಮಾಡಿದರು ಅಂತ ಕಾವಲಿಟ್ಟರು, ಸಿಪಾಯಿಗಳನ್ನು ಕಾವಲಿಟ್ಟರು. ಅವರು ದಿನ ಹಗಲು ರಾತ್ರಿ ಅನ್ನೋದೇ ಅವರು ಕಾಯ್ತಾಯಿದ್ರು. ಆದರೆ 3ನೇ ದಿನ ಯೇಸುಸ್ವಾಮಿ ಮರಣವನ್ನು ಜಯಿಸಿದರು, ಪುನರುತ್ಥಾನ ಹೊಂದಿದರು. ದೇವದೂತ ಬಂದು ಕಲ್ಲನ್ನು ಉರುಳಿಸಿಬಿಟ್ಟ. ಅದನ್ನು ನೋಡಿದಂಥ ಈ ಸಿಪಾಯಿಗಳು ಹೆದರಿ ಅವರು ಮೂರ್ಛೆ ಹೋದರು, ಪ್ರಜ್ಞೆ ತಪ್ಪಿದರು. ನಂತರ ಓಡಿ ಹೋಗಿ ಅವರು ಪಟ್ಟಣದಲ್ಲಿ ಓಡಿ ಹೋಗಿ ಮಹಾಯಾಜಕರಿಗೆ ಹೇಳಿದರು, ಆ ಯೇಸು ಎದ್ದಿದ್ದಾರೆ, ಆ ಯೇಸು ಎದ್ದಿದ್ದಾರೆ, ಆ ಯೇಸು ಪುನರುತ್ಥಾನ ಆಗಿದ್ದಾರೆ. ದೇವದೂತ ಬಂದು ಕಲ್ಲನ್ನು ಉರುಳಿಸಿದ, ನಾವು ನೋಡಿದ್ದೀವಿ. ಮಾತ್ರವಲ್ಲ, ಯೇಸು ಎದ್ದಿದ್ದಾರೆ, ನಾವು ನೋಡಿದ್ದೀವಿ. ಆದರೆ ಅವರಿಗೆ ನಂಬಲಿಕ್ಕೆ ಮನಸ್ಸಾಗಲಿಲ್ಲ. ತಾವು ಹಠ ಮಾಡಿದ್ದನ್ನೇ ಸಾಧಿಸಬೇಕು ಅಂತ ಏನು ಮಾಡಿದರು ಅಂತ ಹೇಳಿದರೆ, ಹಣ ಕೊಟ್ಟು ನೀವು ನೋಡಿದ ಕೇಳಿದ ಸಂಗತಿಯನ್ನು ಯಾರಿಗೆ ಹೇಳ್ಬೇಡ್ರಿ, ನಾವು ನಿದ್ರೆ ಮಾಡ್ತಾ ಇದ್ದೀವಿ, ಆತನ ಬಾಡಿಯನ್ನು ಕದ್ಕೊಂಡು ಹೋದರು ಅಂತ ಪ್ರಚಾರ ಮಾಡಿರಿ. ಮತ್ತು ಅಲ್ಲಿ ವಾಕ್ಯ ಹೇಳಿದ್ದುಂಟು, ಇಂದಿನವರೆಗೆ ಯೆಹೂದ್ಯರಲ್ಲಿ ಅದೇ ಮಾತು ಹಬ್ಬಿದೆ ಅಂತ. ಅಂದರೆ ಇಷ್ಟು ಸ್ಪಷ್ಟವಾಗಿ ಯೇಸುವಿನ ಮರಣ ಪುನರುತ್ಥಾನಗಳ ಬಗ್ಗೆ, ಜನನ ಜೀವನ ಮರಣ ಪುನರುತ್ಥಾನಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದುಂಟು. ಅದಕ್ಕೆ ಯಾರೋ ಒಬ್ಬರು ಬರೆದ ಗಾಸ್ಪಲ್ ಆಗಿದ್ದರೆ ಅದನ್ನೇ ಇಟ್ಕೊಂಡು ಒಬ್ಬರು ಏನೋ ಬರೆದಿದ್ದಾರೆ ಯಾಕೆ ನಂಬ್ತೀರಿ ಅಂತ ಜನ ಕನ್ಫ್ಯೂಷನ್ ಮಾಡಬಹುದು, ಅಥವಾ ಸೈತಾನ ಮೋಸ ಮಾಡ್ತಾನೆ ಅಂತ 4 ಆ್ಯಂಗಲಲ್ಲಿ 4 ವ್ಯಕ್ತಿಗಳ ಮೂಲಕ 4 ಆ್ಯಂಗಲಲ್ಲಿ ಯೇಸುವಿನ ಜನನ ಜೀವನ ಮರಣ ಪುನರುತ್ಥಾನಗಳ ಬಗ್ಗೆ 4 ಜೀವನ ಚರಿತ್ರೆಗಳನ್ನು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಎಲ್ಲರಿಗೆ ಈ ಲೋಕದಲ್ಲಿ ಒಂದೊಂದೇ ಜೀವನ ಚರಿತ್ರೆ ಬರೆದಿದ್ದರೆ, ಎಲ್ಲರಿಗೆ ಬರೆಯಲ್ಲ, ಕೆಲವೊಬ್ಬರಿಗೆ ಒಂದೊಂದೇ ಬರೆದಿದ್ದರೆ 4 ಆ್ಯಂಗಲಲ್ಲಿ ಜೀವನ ಚರಿತ್ರೆ ಬರೆಯಲಾಗಿ 4ಅನ್ನು ಕೂಡಿಸಿದಾಗ ಒಂದು ಪೂರ್ಣ ಜೀವನ ಚರಿತ್ರೆ ಸಿಗ್ತದೆ. ಇದರ ಹೊರಗಡೆ ಕೂಡ ಬೇಕಾದಷ್ಟು ಯೇಸುವಿನ ಬಗ್ಗೆ ಹಿಸ್ಟೋರಿಯನ್ಸ್ ಬರೆದಿದ್ದಾರೆ. ಯೇಸುವಿನ ಜನನ ಜೀವನ ಮರಣ ಪುನರುತ್ಥಾನ ಇದು ಐತಿಹಾಸಿಕ ಸತ್ಯ. ಯೇಸು ಬದುಕಿದರು, ಯೇಸು ಹುಟ್ಟಿದರು, ಈ ಲೋಕದಲ್ಲಿ 33.5 ವರ್ಷ ಕಾಲ ಬದುಕಿದ್ದರು. ಅವರ ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ಮತ್ತು ಸಾವಿನಿಂದ ಹಿಡಿದು ಪುನರುತ್ಥಾನದವರೆಗೆ ಎಲ್ಲ ವಿಷಯಗಳಿಗೆ ಸಾಕ್ಷಿಗಳು ಇದ್ದಾವೆ, ಪುರಾವೆಗಳಿದ್ದಾವೆ. ಯೇಸುಸ್ವಾಮಿ ಹುಟ್ಟಿ ಬದುಕಿ ಸತ್ತು ಸಮಾಧಿಯಾಗಿ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ. ಆತ ಜೀವಂತ ದೇವರು. ಆತ ಚರಿತ್ರೆಯಲ್ಲಿ ಇದ್ದವನು ಮಾತ್ರವಲ್ಲ, ಇಂದಿಗೂ ಇರುವವನು. ಆತ ಚರಿತ್ರೆಯಲ್ಲಿ ಇದ್ದವನು ಮಾತ್ರವಲ್ಲ, ಆತ ಇಂದಿಗೂ ಇರುವವನು. ಆತ ಹುಟ್ಟಿ ಸತ್ತು ಹೋದವನಲ್ಲ, ಆತ ಹುಟ್ಟಿದನು, ಬದುಕಿದನು, ಸತ್ತನು. ಆದರೆ ಮರಣವನ್ನು ಜಯಿಸಿ ನಿರಂತರ ಇರುವಂಥ ದೇವರಾಗಿದ್ದಾನೆ. ಇಂದಿಗೂ ಕೂಡ ಎಷ್ಟೋ ಜನರಿಗೆ ಆತನು ಪ್ರತಿದಿನ ದರ್ಶನ ಕೊಡ್ತಾನೇ ಇದ್ದಾನೆ, ಜೀವನಗಳನ್ನು ರೂಪಾಂತರ ಮಾಡ್ತಾನೇ ಇದ್ದಾನೆ. ಆತನನ್ನು ನೋಡಿದವರು ಇಂದಿಗೂ ಪ್ರಪಂಚದಲ್ಲಿ ಲಕ್ಷಾಂತರ ಕೋಟ್ಯಂತರ ಜನ ಇದ್ದಾರೆ. ನಾಳೆ ಈ ಒಂದು ಎಪಿಸೋಡನ್ನು ಕೇಳ್ತಿರುವಂಥ ಅನೇಕರಿಗೆ ಆತನ ದರ್ಶನ ಆಗ್ಬೋದು. ಕನಸಿನ ಮೂಲಕ ಆತ ದರ್ಶನ ಕೊಡ್ತಾನೆ, ದರ್ಶನಗಳ ಮೂಲಕವೇ ಕೊಡ್ತಾನೆ, ನೇರವಾಗಿಯೇ ಮಾತಾಡ್ತಾನೆ, ನೇರವಾಗಿ ದರ್ಶನ ಕೊಡುವಂಥವನಾಗಿದ್ದಾನೆ. ಆತ ಜೀವಂತ ದೇವರಾಗಿದ್ದಾನೆ. ಆತನ ಹುಟ್ಟು, ಜನನ, ಜೀವನ, ಮರಣ, ಪುನರುತ್ಥಾನ ಐತಿಹಾಸಿಕ ಸತ್ಯ. ನಾವು ಏನು ಆತನಲ್ಲಿ ನಂಬಿಕೆ ಇಟ್ಟಿದ್ದೇವೆ, ಸತ್ಯದಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಅದಕ್ಕೋಸ್ಕರ ಧೈರ್ಯವಾಗಿ ನಮಗೆ ನಂಬಿಕೆ ಇಟ್ಟು ಮುಂದಕ್ಕೆ ಹೋಗೋಣ. ದೇವರು ನಮ್ಮನ್ನು ಬಲಪಡಿಸ್ತಾನೆ. ನಿಜವಾಗಿ ಪ್ರಿಯರೇ, ಈ ಲೋಕದಲ್ಲಿ ಅನೇಕರು ಬಂದರು, ಆದರೆ ಯೇಸು ಕ್ರಿಸ್ತನು ಬಂದನು, ಸತ್ತನು, ನಮಗೋಸ್ಕರವಾಗಿ ಮಾತ್ರವಲ್ಲ ಸತ್ತವರಿಂದ ಯುದ್ಧವನ್ನವನಾಗಿದ್ದಾನೆ. ಇವತ್ತು ನಮ್ಮ ನಂಬಿಕೆ ಆತನು ನಮಗೋಸ್ಕರ ಪರಲೋಕದಲ್ಲಿ ನಮಗೋಸ್ಕರ ವಿಧಾನವನ್ನು ಮಾಡ್ತಾ ಇದ್ದಾನೆ. ನಮ್ಮನ್ನು ತೆಗೆದುಕೊಂಡು ಲೋಕವಾಗಿ ಆತನು ಬರಲಿಕ್ಕಿದ್ದಾನೆ. ಈ ಸತ್ಯವಾದ ವಿಷಯವನ್ನು ದೃಢವಾಗಿ ನಂಬಿ ಎಂಬುದಾಗಿ ಹೇಳ್ತೇವೆ. ನಾವು ಆತನ ಭವನದಲ್ಲಿ ನಾವು ಇಟ್ಟಲ್ಪಡಬೇಕು. ಐದರಲ್ಲಿ ಕೊಡುವಂಥ ಸ್ಥಿತಿಯನ್ನು ನಾವು ಬೇಡ. ಅನೇಕ ಬೋಧನೆಗಳನ್ನು ನಾವು ತಲೆಕೆಡಿಸಬೇಡ. ಸತ್ಯವಾದ ವಾಕ್ಯವನ್ನು ಇಟ್ಕೊಂಡು ಸತ್ಯ ಬೋಧನೆ ನೆಲೆಗೊಳ್ಳುವ ಇವತ್ತಿನ ದೇವಸ್ಥಾನ ಮುಖಾಂತರ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಕರ್ತನು ಆತನನ್ನು ನಾವು ಜೀವಿಸೋಣ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮಲ್ಲಿ ಆಸಕ್ತಿ ಮೇಲೆ ಬಂದು ವಿಸ್ತಾರವಾಗಿ
ಯೇಸು ಕ್ರಿಸ್ತನ ಕುರಿತಾದಂತಹ ಮರಣ ಪುನರುತ್ಥಾನ ಸತ್ಯವಾದ ವಿಷಯಗಳನ್ನು ತಿಳಿಪಡಿಸಿದಂತ ದೇವಸೇವಕರಿಗೆ ಆಸಕ್ತಿ ಪರವಾದಂತಹ ವಂದನೆಗಳು. ಪ್ರೀತಿಯ ವೀಕ್ಷಕರೇ, ನನ್ನ ಕಾರ್ಯಕ್ರಮದಲ್ಲಿ ಬರುವವರಿಗೆ ನಿಮ್ಮ ನೆಚ್ಚಿನ ಆಸಕ್ತಿಯನ್ನು ವೀಕ್ಷಿಸ್ತಾ ಇದ್ದೀವಿ. ವಂದನೆಗಳು.